ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ ಸಂಚಿಕೆ 2. ಆಕರ್ಷ್, ನಮ್ಮ ಮಧು ತುಂಬ ಒಳ್ಳೆ ಹುಡುಗಿ. ಮನೆ ಬಿಟ್ಟಿದ್ದು ಇದೇ ಮೊದಲು. ಕಾಲೇಜ್ನಲ್ಲಿ ಏನಾದರೂ ಬೇಕಾದರೆ ಸ್ವಲ್ಪ ಸಹಾಯ ಮಾಡಪ್ಪ ಎಂದರು. ಅಂಕಲ್, ನಮ್ಮ ಡ್ಯಾಡಿ ಫ್ರೆಂಡ್ ಅಂತೀರ, ಇಷ್ಟೆಲ್ಲ ಹೇಳಬೇಕಾ? ನಾನು ಎಲ್ಲ ನೋಡ್ಕೊಳ್ತೀನಿ, ಡೋಂಟ್ ವರಿ. ನಾಳೆಯಿಂದ ಅವಳು ನನ್ನ ಜೂನಿಯರ್. ಏನು ಮಧು ಎಂದ ಹುಬ್ಬೇರಿಸುತ್ತಾ. ಎಸ್ ಸೀನಿಯರ್ ಎಂದಳು ನಗುತ್ತಾ. ಮಧುವಿಗೆ ಒಬ್ಬರ ಜೊತೆ ಸಿಕ್ಕಿದ್ದಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಸ್ನೇಹಿತನ ಮಗನೇ ಜೊತೆಯಾಗಿದ್ದಕ್ಕೆ ಅವಳ ತಂದೆ ತಾಯಿಗೆ ಮನಸ್ಸಿನ ಭಾರ ಕೊಂಚ ಕಡಿಮೆಯಾದಂತೆನಿಸಿತು. ಎಲ್ಲರೂ ಊಟ ಮುಗಿಸಿ ಕಾಲೇಜ್ ಕ್ಯಾಂಪಸ್ಗೆ ಬಂದರು. ಆಕರ್ಷ್, ಹೋಗೋ, ಕಾಲೇಜೆಲ್ಲ ಒಂದು ಸುತ್ತು ಸುತ್ತಿಸಿ ಸ್ವಲ್ಪ ಅವರ ಕ್ಲಾಸಸ್ ಎಲ್ಲ ತೋರಿಸ್ಕೊಂಡು ಬಾ, ನಾವಿಲ್ಲೇ ಕೂತಿರ್ತೀವಿ ಎಂದು ಪ್ರಸಾದ್ ಮಧುವನ್ನು ಆಕರ್ಷ್ ಜೊತೆ ಕಳುಹಿಸಿ, ಬನ್ನಿ ಎಲ್ಲ ಇಲ್ಲೇ ಕೂಡೋಣ ಎಂದು ಕಾಲೇಜ್ ಕ್ಯಾಂಪಸ್ನ ಒಂದು ಬೆಂಚ್ ತೋರಿದರು. ಪ್ರೇಮ ರೀ ಎಂದಳು. ಪ್ರಸಾದ್, ರಾಗ ಎಳಿಬಿಡ್ವೆ, ಏನು ಹೇಳು? ಇಲ್ಲೇ ಪಕ್ಕದಲ್ಲಿ ಒಂದು ಸೀರೆ ಅಂಗಡಿ ಇದೆ ರೀ. ನೀನು ರೀ ಅಂದಾಗಲೇ ಗೊತ್ತಾಯಿತು. ಸರಿ ಸರಿ, ಹೋಗಿ ಬಾ, ಬೇಗ ಬಾ ಅಷ್ಟೇ, ಅಲ್ಲೇ ಚೌಕಾಸಿ ಮಾಡ್ತಾ ನಿಲ್ಬೇಡ. ಅಯ್ಯೋ, ಇಬ್ಬರು ಫ್ರೆಂಡ್ಸ್ ಇಷ್ಟು ದಿನ ಆದಮೇಲೆ ಸಿಕ್ಕಿದ್ದೀರಾ, ಏನೋ ನಿಮಗೆ ಪ್ರೈವಸಿ ಸಿಗಲಿ ಅಂತ ಹೋಗ್ತೀನಿ ಅಂದರೆ ನೀವು ನನಗೆ ಅಂತೀರಾ ಕೇಳಿದರು ಪ್ರೇಮ. ನಮಗೆಂಥ ಪ್ರೈವಸಿನೇ, ಇವನೇನು ನನ್ನ ಹಳೆ ಲವರಾ? ಶ್ರೀಯಣ್ಣ, ಇವರನ್ನು ಕಾಲೇಜ್ನಲ್ಲಿ ಯಾವುದೋ ಹುಡುಗಿ ತುಂಬ ಇಷ್ಟಪಡ್ತಿದ್ಲಂತೆ, ನಿಜನಾ? ಯಾವಾಗಲೂ ಅದನ್ನೇ ಹೇಳಿ ಹೇಳಿ ನಂಗೆ ನೋವು ಕೊಡ್ತಾರೆ. ಅದೇನು ನಿಜ ಹೇಳಿಬಿಡಿ ಇವತ್ತು, ನಾನು ಅವಳ ತೀರ್ಮಾನ ಆಗೇ ಬಿಡಲಿ. ಇವನ ಮುಖಕ್ಕೆ ನೀನು ಸಿಕ್ಕಿರೋದೇ ಹೆಚ್ಚು ಬಿಡಮ್ಮ. ಇವನನ್ನು ಯಾರು ಪ್ರೀತಿ ಮಾಡ್ತಾರೆ? ನಮ್ಮ ಕ್ಲಾಸ್ನಲ್ಲಿ ದಡಿಯ ಅಂತಿದ್ರು ಇವನನ್ನು ಎಂದರು ಶ್ರೀನಿವಾಸ್. ಅಮ್ಮ ತಾಯಿ, ಬಿಟ್ಬಿಡು ನನ್ನ, ತಗೋ ಕಾರ್ಡ್, ಎಷ್ಟು ಸೀರೆ ಬೇಕೋ ಅಷ್ಟು ತಗೋ, ಬೇಗ ಬಾ ಅಷ್ಟೇ ಎಂದು ಕಳುಹಿಸಿದ್ದರು ಪ್ರಸಾದ್. ಈ ಕೆಲಸ ಮೊದಲೇ ಮಾಡಿದರೆ ಇಷ್ಟೊತ್ತಿಗೆ ಸೀರೆ ಸೆಲೆಕ್ಟ್ ಆಗಿರೋದು. ಬನ್ನಿ ತಾರಾ, ನಿಮಗೆ ಮೈಸೂರು ತೋರಿಸ್ತೀನಿ. ಸಿಂಚು, ನೀನು ಬಾರೆ. ತಾರಾ, ಕಣ್ಣಲ್ಲೇ ಹೋಗಿ ಬರ್ತೀನಿ ಎಂದು ಶ್ರೀನಿವಾಸ್ಗೆ ಸನ್ನೆ ಮಾಡಿ ಹೋದರು. ಎಷ್ಟೋ ರೇಗಿಸ್ತೀಯಾ ಎಂದ ಶ್ರೀನಿವಾಸ್ಗೆ ಪ್ರಸಾದ್, ಇದೆಲ್ಲ ಇರಬೇಕು ಕಣೋ, ಆಗಲೇ ಚಂದ ಎಂದು ಹೇಳಿ ಅಲ್ಲೇ ಇದ್ದ ಒಂದು ಬೆಂಚ್ ಮೇಲೆ ಕೂತು ಮಾತು ಶುರು ಮಾಡಿದರು. ಇತ್ತ ಮಧು ಆಕರ್ಷ್ ಕಾಲೇಜ್ ಒಳಗಡೆ ಬರುತ್ತಿದ್ದಂತೆ ಆಕರ್ಷ್ ಮಧು ತಲೆಗೆ ಹೊಡೆದು ಹೆಗಲ ಮೇಲೆ ಕೈ ಹಾಕಿ, ಏನೇ ಜೂನಿಯರ್, ಎಷ್ಟೇ ಡವ್ ಮಾಡ್ತೀಯ ಅವ್ರ ಮುಂದೆ? ಅಲ್ಲ, ನಾನು ನಿನಗೆ ಮೊದಲೇ ಪರಿಚಯ ಅಂತ ಯಾಕೆ ಹೇಳಲಿಲ್ಲ? ನಾನು ನಿನ್ನ ಫೇಸ್ಬುಕ್ ಫ್ರೆಂಡ್ ಅಂತ ಹೇಳೋದು ತಾನೇ? ಹೆಂಗೋ ಹೇಳಿ, ಈಗೀಗ ಫೇಸ್ಬುಕ್ ಅಂದ್ರೇ ಭಯ ಪಡ್ತಾರೆ ಪೇರೆಂಟ್ಸ್. ಅಂಥದ್ರಲ್ಲಿ ನಾನು ಫೇಸ್ಬುಕ್ನಲ್ಲಿ ಸಿಕ್ಕಿರೋ ಹುಡುಗನ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದೀನಿ ಅಂತ ಹೇಳಿದರೆ ನಮ್ಮಿಬ್ಬರ ಸಂಬಂಧದ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಬೀಳುತ್ತೆ ಹೊರತು ನಾವಿಬ್ಬರು ಎಷ್ಟು ಒಳ್ಳೆಯ ಫ್ರೆಂಡ್ಸ್ ಅಂತ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ. ಈ ವಿಷಯ ನಮ್ಮಿಬ್ಬರ ಹತ್ರನೇ ಇರಲಿ, ಹೇಗಿದ್ದರೂ ಈಗ ನಾವು ಆಫಿಷಿಯಲ್ ಆಗಿ ಫ್ರೆಂಡ್ಸ್ ಆಗಿದ್ದೀವಿ ಅಲ್ವಾ ಎಂದು ಹುಬ್ಬೇರಿಸಿ, ಹೌದು, ನಮ್ಮಪ್ಪ ನಿಮ್ಮಪ್ಪ ಮೊದಲೇ ಫ್ರೆಂಡ್ಸ್ ಅಂತ ಗೊತ್ತಿತ್ತೇನೋ ನಿನಗೆ ಎಂದಳು. ಇಲ್ಲ ಕಣೆ, ಗೊತ್ತಿದ್ರೆ ನಿಂಗೆ ಹೇಳ್ತಾ ಇರಲಿಲ್ವಾ? ನಮ್ಮ ಡ್ಯಾಡಿನ ಮಾತಾಡಿಸಿದ ತಕ್ಷಣ ಎಷ್ಟು ಶಾಕ್ ಆಯಿತು ಗೊತ್ತಾ? ನನಗೂ ಕೂಡ. ಅದಕ್ಕಿಂತ ಮೊದಲು ನೀನೆಲ್ಲಿ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಿಬಿಡ್ತೀಯೋ ಅಂತ ಭಯ ಕೂಡ ಆಗ್ತಾಯಿತ್ತು. ಮೊದಲೇ ನಿನ್ನ ಬಾಯಿ ಕಪ್ಪೆ ಥರ ಯಾವಾಗಲೂ ವಟವಟ ಅಂತಿರುತ್ತೆ, ಅದು ಹೇಗೆ ಅಷ್ಟೊತ್ತು ಸೈಲೆಂಟ್ ಆಗಿದೆಯೋ? ಅಮ್ಮ ತಾಯಿ, ಆಮೇಲೆ ನಿನ್ನ ಕೈಲಿ ಸಿಗಾಕ್ಕೊಂಡು ನರಳಾಡೋದಕ್ಕಿಂತ ಸುಮ್ಮನೆ ಇರೋದು ವಾಸಿ ಅನ್ನಿಸ್ತು. ಅದಕ್ಕೆ ನಾನು ಜಾಸ್ತಿ ಮಾತು ಆಡೋಕ್ಕೆ ಹೋಗಲಿಲ್ಲ. ಮೊದಲು ಕೈ ತೆಗಿಯೋ, ಯಾರಾದರೂ ನೋಡಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಅದು ಬೇರೆ ಇದೆಯಾ? ಮತ್ತು ಅವತ್ತು ಮೆಸೇಜ್ನಲ್ಲಿ ನಂಗೆ ಮಾನ ಮರ್ಯಾದೆ ಏನೂ ಇಲ್ಲ, ಅದಕ್ಕೆ ಹೋಗಿ ನಿನ್ನ ಜೊತೆ ಸಹವಾಸ ಮಾಡ್ತೀನಿ ಅಂತ ಬಡ್ಕೊಳ್ತಾ ಇದ್ದೆ. ಮತ್ತು ನೀನೇನು ಕಡಿಮೆನಾ? ಅಪ್ಪ ಅಮ್ಮನ ಬಿಟ್ಟು ಬೇರೆ ಊರಲ್ಲಿ ಹೆಂಗಿರಬೇಕು ಅಂತ ನಾನು ಅಳ್ತಾ ಇದ್ದರೆ ನನ್ನ ಫೀಲಿಂಗ್ಸ್ ಅರ್ಥನೇ ಮಾಡ್ಕೊಳ್ದೆ ರೇಗಿಸ್ತಾ ಇದ್ದೆ ಎಂದ ಮಧುವಿನ ಕಣ್ಣಿಂದ ಕಣ್ಣೀರು ಜಾರಲು, ಅಯ್ಯೋ ಕೋತಿ, ನಾನು ಇಲ್ವೇನೇ ಇಲ್ಲಿ, ಯಾಕೆ ಅಳ್ತೀಯ? ಮೊದಲು ಕಣ್ಣೋರಿಸ್ಕೊ. ನೀನು ಸುಮ್ಮನೆ ಇದ್ರೇ ನೋಡೋಕ್ಕಾಗಲ್ಲ, ಇನ್ನು ಹತ್ರ ಯಪ್ಪ, ಆ ದೇವರೇ ಕಾಪಾಡಬೇಕು ನನ್ನ. ಮಧು, ನೀನು ಈ ಥರ ಹ್ಯಾಪ್ ಮೊರೆ ಹಾಕ್ಕೊಂಡ್ರೆ ನೀನು ಮೊದಲನೇ ಸಾರಿ ನೋಡಿದ್ದೇ ಜ್ಞಾಪಕ ಬರುತ್ತೆ ಎಂದ ಆಕಾಶ್. ಸುಮ್ಮನೆ ಇರೋ, ನಿಂಗೆ ಯಾವಾಗಲೂ ತಮಾಷೆ. ನೀನಿದೆಯಾ ಅನ್ನೋ ಒಂದೇ ಧೈರ್ಯದ ಮೇಲೆ ಇದೇ ಕಾಲೇಜ್ ಬೇಕು ಅಂತ ಹಠ ಮಾಡಿ ಬಂದಿದ್ದೀನಿ. ನಡಿ, ಕಾಲೇಜ್ ಕ್ಲಾಸ್ ರೂಮ್ ಎಲ್ಲ ಎಲ್ಲೆಲ್ಲಿದೆ ಅಂತ ತೋರಿಸು. ಮಹಾರಾಣಿಯವರ ಅಪ್ಪಣೆ, ನಡೀರಿ ಎಂದು ಕರೆದುಕೊಂಡು ಹೋದ ಆಕರ್ಷ್. ಮಧು ಮತ್ತು ಆಕರ್ಷ್ ತುಂಬ ಒಳ್ಳೆ ಸ್ನೇಹಿತರು. ಆಗ ತಾನೇ 10ನೇ ತರಗತಿ ಮುಗಿಸಿದ ಮಧು ಹಾಗೂ ಅವಳ ಬ್ಯಾಚ್ನ ಸ್ನೇಹಿತರೆಲ್ಲ ಫೇಸ್ಬುಕ್ನಲ್ಲಿ ID ಕ್ರಿಯೇಟ್ ಮಾಡಿ ತಮ್ಮ ಸ್ನೇಹಿತರಿಗೆಲ್ಲ ರಿಕ್ವೆಸ್ಟ್ ಕಳಿಸುವಾಗ ಮಧು ಆಕಾಶ್ ಅನ್ನೋ ತನ್ನ ತರಗತಿಯ ಹುಡುಗನಿಗೆ ರಿಕ್ವೆಸ್ಟ್ ಕಳಿಸಲು ಹೋಗಿ ಏನೋ ಎಡವಟ್ಟು ಆಗಿ ಆಕರ್ಷ್ ಅನ್ನೋ ಹುಡುಗನಿಗೆ ರಿಕ್ವೆಸ್ಟ್ ಕಳುಹಿಸಿದರ ಫಲವೇ ಈ ಫ್ರೆಂಡ್ಶಿಪ್. ಮೊದಲೆಲ್ಲ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ಶುರುವಾದ ಮೆಸೇಜಸ್ ಅವರ ಕಾಲೇಜು ಸ್ಟಡೀಸ್, ಲೆಕ್ಚರರ್ಸ್, ಫ್ರೆಂಡ್ಸ್ನತ್ತ ತಿರುಗಿತು. ಆಕರ್ಷ್ ಕಾಮರ್ಸ್ ಸೆಕೆಂಡ್ ಇಯರ್ ಇರೋವಾಗ ಮಧು ಫಸ್ಟ್ ಇಯರ್ ಕಾಮರ್ಸ್.
ಇಬ್ಬರ ವಿದ್ಯಾಭ್ಯಾಸ ಒಂದೇ ಆದ ಕಾರಣ ಅವರ ಪಾಠಗಳ ಡಿಸ್ಕಷನ್, ಡೌಟ್ಸ್, ತರಗತಿಯ ಹಾಗೂ ಹೋಗುಗಳೆಲ್ಲವನ್ನು ಚರ್ಚಿಸುತ್ತಿದ್ದರು. ನೀವು ತಾವು ಅಂತ ಮಾತಾಡ್ತಾ ಇದ್ದವರು ಹೋಗೋ ಬಾರೋ ಅನ್ನೋ ಹಂತ ತಲುಪಿದ್ದರು. ಇಂಟರ್ ಕಾಲೇಜ್ ಫೆಸ್ಟ್ಗಳಲ್ಲಿ 2-3 ಬಾರಿ ಭೇಟಿಯಾಗಿದ್ದು ಉಂಟು. ಅಂದು ಮೊದಲ ಸಾರಿ ಆಕರ್ಷಣ ಮೀಟ್ ಮಾಡುವುದಕ್ಕೆ ಹೋದಾಗ ಅವಳ ಮುಖದಲ್ಲಿ ಯಾವುದೋ ಅವ್ಯಕ್ತ ಭಯ, ಏನಾದರೂ ತಪ್ಪು ಮಾಡ್ತಿದ್ದೀವಾ ಅಂತ ಕಾಡ್ತಿತ್ತು. ಯಾವತ್ತೂ ಎಲ್ಲೇ ಮೀರಿ ಹೋಗದ ಫ್ರೆಂಡ್ಶಿಪ್ ಇಂದು ಮೀಟ್ ಮಾಡುವ ಹಂತ ತಲುಪಿದಾಗಲೂ ಅವರ ಸ್ನೇಹಕ್ಕೆ ಯಾವುದೇ ಧಕ್ಕೆ ಬರಲಿಲ್ಲ. ಆಕರ್ಷಣ ಮೀಟ್ ಮಾಡಿದ ಮಧುಗೆ ಅವನ ಸ್ವಭಾವ ತುಂಬ ಇಷ್ಟವಾಗಿತ್ತು. ಅಲ್ಲಿಂದ ಅವರಿಬ್ಬರ ಗೆಳೆತನ ಇನ್ನೂ ಗಟ್ಟಿಯಾಗಿತ್ತು. ಆಕರ್ಷ್ ತಾನು ಓದುತ್ತಿರುವ ಕಾಲೇಜು ತುಂಬ ಚೆನ್ನಾಗಿರುವ ಕಾರಣ ಮದುವಿಗೂ ಇಲ್ಲೇ ಜಾಯಿನ್ ಆಗುವಂತೆ ಹೇಳಿದ್ದ. ಮುಂದೆ ಒಂದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಜೀವನ ಪೂರ್ತಿ ಈ ಗೆಳೆತನ ಮುಂದುವರಿಸುವ ಹಂಬಲ ಇಬ್ಬರಿಗೂ ಇತ್ತು. ಅವರಿಗಿದ್ದ ಒಂದೇ ಬೇಸರವೆಂದರೆ ಫೇಸ್ಬುಕ್ನಲ್ಲಿ ಫ್ರೆಂಡ್ಸ್ ಆಗಿರೋ ನಮ್ಮನ್ನು ಮತ್ತು ನಮ್ಮ ಫ್ರೆಂಡ್ಶಿಪ್ನ ಎಲ್ಲಿ ಬೇರೆಯವರು ಅಪಾರ್ಥ ಮಾಡಿಕೊಳ್ತಾರೋ ಅನ್ನುವುದು. ಅದಕ್ಕೋಸ್ಕರ ತಮ್ಮ ಸ್ವಂತ ತಂದೆ ತಾಯಿಯಿಂದನೂ ತಮ್ಮ ಸ್ನೇಹದ ವಿಷಯ ಮುಚ್ಚಿಟ್ಟಿದ್ದರು. ಹೇಳೋ, ಯಾಕೋ ಶ್ರೀನಿ ಆಗಲೇ ಊರಿನ ಬಗ್ಗೆ ಮಾತನಾಡುವಾಗ ಸಪ್ಪಗಾದೆ, ಎಲ್ಲ ಸರಿ ಇದೆ ತಾನೇ? ಪ್ರಸಾದ್ ಶ್ರೀನಿವಾಸರನ್ನು ಕೇಳಿದರು. ನಾವು ಮದುವೆ ಆದಮೇಲೆ ನಮ್ಮನ್ನು ಮತ್ತೆ ನಮ್ಮ ಮನೇಲಿ ಸೇರಿಸಲಿಲ್ಲ ಅನ್ನೋ ಒಂದು ಕಾರಣ ಬಿಟ್ಟರೆ ಎಲ್ಲನೂ ಸರಿ ಇದೆ. ಹೋಗಲಿ, ತಾರಾ ಅವರ ಮನೇಲಿ? ಅಲ್ಲಿ ಪರಿಸ್ಥಿತಿ ಕೂಡ ಇದಕ್ಕಿಂತ ಬೇರೆ ಏನಿಲ್ಲ. ಎಲ್ರಿಗೂ ಲವ್ ಮ್ಯಾರೇಜ್ ಆಗಿದ್ದೇ ತಪ್ಪಾಗಿ ಕಾಣಿಸ್ಬಿಡ್ತು. ಇಷ್ಟು ವರ್ಷ ಆದರೂ ತಾರಾ ಅಂತೂ ದಿನಾ ಕೊರಗ್ತಾಳೆ, ನಾವು ನಮ್ಮ ಮಕ್ಕಳು ಎಲ್ಲರೂ ಇದ್ದು ಅನಾಥರಾಗಿ ಬಾಳೋ ಪರಿಸ್ಥಿತಿ ಬಂತು ಅಂತ. ಹೋಗಲಿ ಬಿಡು ಶ್ರೀನಿ, ಹಣೆಯಲ್ಲಿ ಬರೆದಿದ್ದನ್ನು ಯಾರು ತಪ್ಪಿಸೋಕ್ಕಾಗುತ್ತೆ? ಮನೇಲಿ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಫ್ರೆಂಡ್ಸ್ನ ಯಾಕೋ ದೂರ ಮಾಡಿಕೊಂಡೆ? ಆ ಟೈಮ್ನಲ್ಲಿ ನಮ್ಮವರು ಯಾರೋ ಅಂತಲೇ ಗೊತ್ತಾಗಲಿಲ್ಲ ಕಣೋ. ಬೇರೆ ಮನೆ ಮಾಡೋ ಜವಾಬ್ದಾರಿ, ನನ್ನ ನಂಬಿಕೊಂಡು ಎಲ್ಲ ಶ್ರೀಮಂತಿಕೆಯನ್ನು ಬಿಟ್ಟು ಬಂದಿರೋ ನನ್ನ ತಾರಾ ಅನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒತ್ತಡ, ಇನ್ನೂ ಸೆಟಲ್ ಆಗದೇ ಇರೋ ಕೆಲಸ ಎಲ್ಲ ಸೇರಿ ಎಲ್ಲದರಿಂದ ದೂರ ಮಾಡಿಬಿಟ್ಟವು. ಹೇಗಾದರೂ ಮಾಡಿ ಎಲ್ಲರ ಎದುರಲ್ಲಿ ಎದ್ದು ನಿಂತು ನಾವು ಚೆನ್ನಾಗಿದ್ದೀವಿ ಅಂತ ಎಲ್ಲರ ತರಹ ತೋರಿಸ್ಬೇಕು ಅನ್ನೋ ಛಲ ಇಷ್ಟೆಲ್ಲ ಮಾಡಿಸ್ಬಿಡ್ತು. ಈಗ ನೋಡು, ನಾನು ಅಂದ್ಕೊಂಡಿದ್ದೆಲ್ಲ ಸಾಧಿಸಿ ಆಗಿದೆ. ಆ ಸಮಯದಲ್ಲಿ ನಮ್ಮ ಬಗ್ಗೆ ಕೀಳಾಗಿ ಮಾತನಾಡಿದವರೇ ಇಂದು ನಮ್ಮನ್ನು ನೋಡಿ ಇದ್ದರೆ ನಿಮ್ಮ ಹಾಗಿರಬೇಕು ಅಂತ ಮಾತನಾಡ್ಕೊಳ್ತಿದ್ದಾರೆ. ಆದರೆ ನಮ್ಮ ಮನೆಯವರನ್ನು ಬಿಟ್ಟು. ಜೀವನದಲ್ಲಿ ನನ್ನ ಈ 2 ಮಕ್ಕಳು ಬಂದ ಮೇಲೆ ನಾವು ತುಂಬ ಖುಷಿಯಾಗಿದ್ದೀವಿ. ಯಾರೂ ಇಲ್ಲ ಅಂತ ಕೊರಗ್ತಿರೋ ನಮಗೆ ನಮ್ಮ ಮಕ್ಕಳೇ ಇಲ್ಲ. ಯಾಕೋ ಹಾಗಂತೀಯ? ಈಗ ನಾವು ಕೂಡ ನಿಮ್ಮವರೇ ಕಣೋ. ಇನ್ಮೇಲೆ ನಾವೆಲ್ಲ ಒಂದೇ ಕುಟುಂಬ ಅಂತಾನೆ ಅನ್ಕೋ. ಹೇಗಿದ್ದರೂ ನಮ್ಮ ಮಕ್ಕಳು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇನ್ಮೇಲೆ ತಿಂಗಳಿಗೊಮ್ಮೆ ನಮ್ಮ ಭೇಟಿ ಖಾಯಂ. ಕಾರಣ ಅವರಾಗಿದ್ದರೂ ಅದರ ಸೆಲೆಬ್ರೇಷನ್ ನಾವು ಮಾಡೋಣ, ಏನಂತೀಯ ಎಂದರು ಪ್ರಸಾದ್. ಹ್ಞೂ ಕಣೋ, ಹಾಗೆ ಮಾಡೋಣ. ಸ್ವಲ್ಪ ನಿನ್ನ ಮಗನಿಗೆ ಹೇಳೋ, ನನ್ನ ಮಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಕ್ಕೆ. ನಮಗೆ ಅವಳನ್ನು ಹೇಗೆ ಬಿಟ್ಟಿರೋದು ಅಂತಾನೆ ಚಿಂತೆಯಾಗಿದೆ. ನನಗಿಂತ ನನ್ನ ಹೆಂಡತಿ ಬೇಜಾರಾಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ನೀನೇನು ವರಿ ಮಾಡ್ಕೋಬೇಡ, ಕಾಲೇಜ್ ತುಂಬ ಚೆನ್ನಾಗಿದೆ. ನಾನು ಎಲ್ಲ ವಿಚಾರಿಸಿದ ಮೇಲೇ ನನ್ನ ಮಗನ್ನ ಇಲ್ಲಿ ಜಾಯಿನ್ ಮಾಡಿಸಿರೋದು. ಇಲ್ಲದಿದ್ದರೆ ಬೆಂಗಳೂರಲ್ಲೇ ಜಾಯಿನ್ ಮಾಡಿಸ್ತಾ ಇದ್ದೆ. ಆದರೆ ಅವನೇನೋ ಬೆಂಗಳೂರು ಅಂದ್ರೇ ಬೇಡ ಅಂತಾನೆ. ಅವನಿಗೆ ಮೈಸೂರು ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಇಷ್ಟ. ಬೆಂಗಳೂರಾದರೆ ಮನೆಯಲ್ಲೇ ಇರಬೇಕು, ಎಲ್ಲದಕ್ಕೂ ನಿಮ್ಮನ್ನೇ ಡಿಪೆಂಡ್ ಆಗಬೇಕು ಅಂತ ಅವನ ದೂರು. ಅದಕ್ಕೆ ಹಾಸ್ಟೆಲ್ ಸೇರ್ತೀನಿ ಅಂದ. ಇದ್ದ ಒಬ್ಬ ಮಗನ ಆಸೆ ಈಡೇರಿಸ್ತಿದ್ರೆ ಆಯಿತು. ಇನ್ನು ಮಧುನ ಚೆನ್ನಾಗಿ ನೋಡ್ಕೊ ಅಂತ ನಾನು ನನ್ನ ಮಗನಿಗೆ ಹೇಳ್ತೀನಿ ಬಿಡು, ಸರಿನಾ? ಈಗ ಸ್ವಲ್ಪ ನಿರಾಳ ಆಯಿತು ಕಣೋ ಪ್ರಸಾದು. ಇದೇನೋ ನನ್ನ ಹೆಂಡ್ತಿ ನಿನ್ನ ಹೆಂಡ್ತಿ ಮಕ್ಕಳು ಯಾರು ಇನ್ನೂ ಬರಲೇ ಇಲ್ಲ. ಇನ್ನು ಇವಳೋ ಸೀರೆ ನೋಡ್ತಾ ನಿಂತರೆ ಆಯಿತು, ಜಗತ್ತೇ ಮರ್ತು ಬಿಡ್ತಾಳೆ. ಬನ್ನಿರಿ ತಾರಾ, ಈ ಅಂಗಡೀಲಿ ಸೀರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಗಾಗ ಇಲ್ಲಿಗೆ ಬಂದಾಗ ತಗೊಳ್ತಾ ಇರ್ತೀನಿ. ಮುಂದಿನ ತಿಂಗಳು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೆ ಸೀರೆ ತೊಗೊಳ್ಳೋಣ ಅಂತ. ಸ್ವಲ್ಪ ಸೀರೆ ತೋರಿಸಪ್ಪ ಎಂದರು ಅಂಗಡಿಯವನಿಗೆ. ಪ್ರೇಮ ರೀ ಅಂತೆಲ್ಲ ಕರಿಬೇಡಿ, ತಾರಾ ಅನ್ನಿ ಸಾಕು. ಪ್ರೇಮ ಮುಗುಳ್ನ ಕರು. ಅಂಗಡಿಯವನು ಒಂದು ಅರ್ಧ ಗಂಟೆ ಸೀರೆ ತೋರಿಸಿದ ಮೇಲೆ, ಮೇಡಮ್ ಯಾವುದಾದ್ರೂ ಒಂದು ಸೀರೆ ತೊಗೊಳ್ಳಿ ಮೇಡಮ್ ಎಂದ. ಅಯ್ಯೋ ಇರಯ್ಯ, ಏನು ಅರ್ಜೆಂಟು? ನಮ್ಮ ಮನೆಯವರೇ ಇನ್ನೂ ಫೋನ್ ಮಾಡಿದೆ ಸುಮ್ಮನೆ ಇರೋವಾಗ ನಿಂದೇನಯ್ಯ? ಅಲ್ಲ ಮೇಡಮ್, ಆವಾಗನಿಂದಲೂ ಬರೀ ನೋಡೋದೇ ಆಯ್ತಲ್ವಾ, ಅದಕ್ಕೆ ಕೇಳಿದೆ ಅಂದವನನ್ನು ಉರಿಗಣ್ಣಿನಿಂದ ನೋಡಿ, ತಾರಾ ಈ ಸೀರೆ ಹೇಗಿದೆ ಎಂದರು ಪ್ರೇಮ. ತುಂಬ ಚೆನ್ನಾಗಿದೆ, ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಥ್ಯಾಂಕ್ ಯು, ಆದರೆ ಈ ಸೀರೆ ನನಗಲ್ಲ, ನಿಮಗೆ. ಅಯ್ಯೋ ನನಗಿದೆಲ್ಲ ಬೇಡಪ್ಪ. ನೀವು ನೋ ಅನ್ನೋ ಹಾಗೇ ಇಲ್ಲ. ನಮ್ಮ ಮನೆಯವರ ಫ್ರೆಂಡ್ ವೈಫ್ ನೀವು. ನಿಮ್ಮನ್ನು ಬಿಟ್ಟು ನಾನೊಬ್ಬಳೇ ಸೀರೆ ತೊಗೊಂಡ್ರೆ ಆಮೇಲೆ ನನ್ನ ಸುಮ್ಮನೆ ಬಿಡ್ತಾರಾ? ಪ್ರಸಾದ್ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಅಷ್ಟೇ. ಇದು ನನ್ನ ಕಡೆಯಿಂದ ನಿಮಗೆ ಸ್ಮಾಲ್ ಗಿಫ್ಟ್. ಪ್ಲೀಸ್ ಪ್ರೇಮ, ನೀವು ಏನೇನೋ ಹೇಳಿ. ತಾರಾ ನನ್ನ ಮೇಲೆ ಆಣೆ, ಈಗ ನೀವು ಇದು ಬೇಡ ಅಂದರೆ. ತಾರಾ ಏನು ಮಾತನಾಡದೆ ಸೀರೆ ತೆಗೆದುಕೊಳ್ಳಲೇಬೇಕಾಯಿತು.
ಇಷ್ಟೆಲ್ಲ ನೋಡೋ ಸಿಂಚುವಿನದು ಮಾತ್ರ ಒಂದು ಮಾತಿಲ್ಲ. ಅವಳಿಗೆ ತನ್ನಕ್ಕನನ್ನು ಬಿಟ್ಟಿರುವ ಚಿಂತೆಯೇ ಕಾಡುತ್ತಿತ್ತು. ತಾರಾ ಸಿಂಚನಳ ಮನಸ್ಸು ಅರ್ಥ ಮಾಡಿಕೊಂಡಂತೆ ಏನೊಂದೂ ಕೇಳಲು ಹೋಗಲಿಲ್ಲ. ಪ್ರೇಮ ತನಗೊಂದು ಸೀರೆ ತೆಗೆದುಕೊಂಡು ಬಿಲ್ ಪೇ ಮಾಡಿ ಹೊರಬಂದಾಗ ಅವಳ ಮುಖದಲ್ಲಿದ್ದ ಖುಷಿ ತಾರಾ ಹಾಗೂ ಸಿಂಚನ ಮುಖದಲ್ಲಿ ಕಾಣಿಸದಾದಾಗ, ಏನು ಯೋಚನೆ ಮಾಡಬೇಡಿ ತಾರಾ, ನನ್ನ ಮಗ ತುಂಬ ಒಳ್ಳೆಯವನು. ನಿಮ್ಮ ಮದುವೆಗೆ ಏನು ಬೇಕೋ ಎಲ್ಲ ಸಹಾಯ ಮಾಡ್ತಾನೆ. ಇಲ್ಲಿ ಬಗ್ಗೆ ಚಿಂತೆ ಮಾಡಬೇಡಿ ಎಂದರು. ನಿಮಗೆ ನಮ್ಮ ಅಮ್ಮನ ಯೋಚನೆ ಹೇಗೆ ಗೊತ್ತಾಯಿತು ಆಂಟಿ? ನಾನು 1 ವರ್ಷದ ಹಿಂದೆ ಇದೇ ದುಃಖವನ್ನು ಅನುಭವಿಸಿದವಳು ತಾನೆ. ಬನ್ನಿ ಸುಮ್ಮನೆ ಯೋಚನೆ ಮಾಡಬೇಡಿ, ಅಲ್ಲಿ ನಿನ್ನ ಅಂಕಲ್ ಕಾಯ್ತಾ ಇರ್ತಾರೆ. ಅಬ್ಬಾ, ಇವತ್ತೇ ಬಂದೇನೆ, ನಾನು ನಾಳೆ ಬರ್ತೀಯೋ ಏನೋ ಅಂದ್ಕೊಂಡಿದ್ದೆ. ನಾಳೆ ಬರೋಕ್ಕೆ ಅದೇ ನಮ್ಮ ಮಾವನ ಮನೆನಾ? 2 ಸೀರೆ ತೊಗೊಂಡೆ ರೀ, ಒಂದು ನನಗೆ ಇನ್ನೊಂದು ತಾರಾಗೆ. ಅಬ್ಬಾ, ಒಂದಾದರೂ ಒಳ್ಳೆ ಕೆಲಸ ಮಾಡಿದೆ. ನಾನೇ ಹೇಳೋಣ ಅಂದ್ಕೊಂಡಿದ್ದೆ ತಾರಾಗೆ ಒಂದು ಸೀರೆ ತಗೋ ಅಂತ. ನಂಗೆ ಗೊತ್ತು ರೀ ನಿಮ್ಮ ಮನಸ್ಸು, ನಾನು ನಿಮ್ಮನ್ನು ಅರೆದು ಕುಡಿದ್ಬಿಟ್ಟಿದ್ದೀನಿ. ಅದಕ್ಕೆ ನೋಡು ದಿನದಿಂದ ದಿನಕ್ಕೆ ದಪ್ಪ ಆಗ್ತಾ ಇದೆಯಾ ಅಲ್ವೇ ಪುಟ್ಟಿ? ನೀನೇನೋ ಮಾಡ್ತಾ ಇದ್ದೆ ಅಲ್ಲಿ ಇಷ್ಟೊತ್ತು ಇವ್ರ ಮಧ್ಯೆ? ಅಯ್ಯೋ ಅಂಕಲ್, ಆಂಟಿ ಸೀರೆ ಹೇಗೆ ಆರಿಸಿಕೊಳ್ತಾರೆ ಅಂತ ನೋಡ್ತಾ ಕೂತಿದ್ದೆ. ಹೇಗೆ ಗೊತ್ತಾಯ್ತಾ? ಹ್ಞೂ ಅಂಕಲ್ ಗೊತ್ತಾಯಿತು. ಹೇಗೆ? ಅದು ಅಂಗಡಿಯವನು ಒಂದು ಸೀರೆ ತೋರಿಸಿದಾಗ ಆ ಸೀರೆ ಡಿಸೈನ್ ಫುಲ್ ಇಷ್ಟ ಆಯಿತು, ಆದರೆ ಇದರಲ್ಲೇ ಬೇರೆ ಕಲರ್ ಇಲ್ವಾ ಅಂತ ಕೇಳೋದು. ಬೇರೆ ಕಲರ್ ತೋರಿಸಿದ್ರೆ ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ ಅಂತ ಕೇಳೋದು. ಇಷ್ಟೇ ಸಿಂಪಲ್ ಎಂದಳು ಸಿಂಚನ. ಚೋಟ್ ಮೆಣಸಿನ್ಕಾಯಿ ಮಾಡ್ತೀನಿ ಇರು ನಿಂಗೆ ಎಂದು ಪ್ರೇಮ ತಮಾಷೆಗೆ ಧಮಕಿ ಹಾಕಿದರೆ ಮಿಕ್ಕವರಿಗೆಲ್ಲ ನಗು. ಪ್ರಸಾದ್, ನೀನೊಬ್ಬಳೇ ಪುಟ್ಟ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡಿದ್ದು ಎಂದು ಹೆಂಡತಿಯನ್ನು ಇನ್ನೂ ರೇಗಿಸಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಧು ಆಕರ್ಷಣ ನೋಡಿ, ಎಲ್ಲ ಆಯ್ತೇನೋ, ಕಾಲೇಜ್ ತೋರಿಸಿದ್ದು ಪ್ರಸಾದ್ ಕೇಳಿದರು. ಹ್ಞೂ ಡ್ಯಾಡಿ, ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್. ಪ್ರಸಾದ್, ಹಾಗಿದ್ರೆ ನಾವು ಮಾತನಾಡಿಕೊಂಡ ಹಾಗೇ ಮುಂದಿನ ತಿಂಗಳು ಮತ್ತೆ ಭೇಟಿಯಾಗೋಣ. ಈಗ ಮದುವೆಗೆ ಬೇಕಾಗಿರೋ ಸಾಮಾನುಗಳೆಲ್ಲವನ್ನು ಕೊಡಿಸಿ ಅವಳನ್ನು ಪಿಜಿಗೆ ಬಿಟ್ಟು ನಾವು ಹಾಗೆ ಊರಿಗೆ ಹೋಗ್ತೀವಿ ಎಂದು ಶ್ರೀನಿವಾಸ್ ಹೇಳಿದಾಗ ಮದುವೆಗೆ ಅದಾಗಲೇ ಒಂಟಿತನದ ನೋವು ಕಾಡಲು ಪ್ರಾರಂಭಿಸಿ ಕಣ್ಣು ತುಂಬಿಕೊಂಡಿತ್ತು. ಸರಿ ಕಣೋ, ಹಾಗೆ ಮಾಡು. ಮಧು, ಇನ್ಮೇಲೆ ಚೆನ್ನಾಗಿ ಓದಬೇಕಮ್ಮ ಎಂದರು ಪ್ರಸಾದ್. ಮಧು ಸುಮ್ಮನೆ ತಲೆ ಆಡಿಸಿದಳು. ಶ್ರೀನಿ ಅಣ್ಣ, ತಾರಾ ಇಬ್ಬರು ಮುಂದಿನ ತಿಂಗಳು ನಮ್ಮ ಆ್ಯನಿವರ್ಸರಿಗೆ ನೀವು ಖಂಡಿತ ಇಲ್ಲಿಗೆ ಬರಬೇಕು. ತಾರಾ ಈ ಸೀರೆಯೇ ಉಟ್ಕೊಂಡು ಬರಬೇಕು. ಪ್ರೇಮ ತಾಕೀತು ಮಾಡಿದರು. ಖಂಡಿತ ಪ್ರೇಮ, ಥ್ಯಾಂಕ್ಸ್ ಈ ಚಂದದ ಸೀರೆಗೆ, ನಾವಿನ್ನೂ ಬರ್ತೀವಿ ಎಂದು ಕೈ ಕುಲುಕಿದರು. ಸರಿ ಹೋಗ್ಬನ್ನಿ, ಏನು ಚಿಂತೆ ಬೇಡ, ಈ ಕಡೆ ನಮ್ಮ ಆಕರ್ಷ್ ಇದ್ದಾನೆ. ಬಾಯ್ ಕಣೆ ಚೋಟ್ ಮೆಣಸಿನ್ಕಾಯಿ. ಬಾಯ್ ಆಂಟಿ. ನಾವು ಬರ್ತೀವಿ ಕಣೋ ಆಕರ್ಷ್, ನೀನು ಶ್ರೀನಿವಾಸ್ ಜೊತೆ ಹೋಗು. ಅವ್ರಿಗೆ ಏನು ಬೇಕೋ ಎಲ್ಲ ಕೊಡಿಸಿ ಪಿಜಿ ಎಲ್ಲಿದೆ ಅಂತ ನೋಡಿಕೊಂಡು ಬಾ, ಯಾವಾಗಲಾದರೂ ಸಹಾಯಕ್ಕೆ ಬೇಕಾಗುತ್ತೆ ಎಂದರು ಪ್ರಸಾದ್. ಓಕೆ ಡ್ಯಾಡಿ, ಬಾಯ್, ಟೇಕ್ ಕೇರ್. ಮಧು, ಅಪ್ಪ, ಅಮ್ಮ, ಆಕರ್ಷ್ ಮತ್ತು ಸಿಂಚನ ಮದುವೆಗೆ ಪಿಜಿಲಿ ಇರಲು ಬೇಕಾಗಿರೋ ಸಾಮಾನುಗಳೆಲ್ಲವನ್ನು ಕೊಂಡುಕೊಂಡರು. ಪಿಜಿಗೆ ಬಂದು ಪುಟ್ಯಕ್ಕ, ಸಿಂಧು ಮತ್ತು ಪ್ರೀತಿಗೆ ಆಕರ್ಷ್ನನ್ನು ಭೇಟಿ ಮಾಡಿಸಿ, ನಮ್ಮ ಮಧುನ ನಿಮ್ಮ ಹತ್ರ ಬಿಟ್ಟು ಹೋಗ್ತಾ ಇದ್ದೀವಿ, ಇನ್ಮುಂದೆ ನೀವೆಲ್ಲ ಸೇರಿ ಹೊಂದಿಕೊಂಡು ಇರಿ ಎಂದು ಮತ್ತೊಮ್ಮೆ ಹೇಳಿ ಅಳಲು ಶುರು ಮಾಡಿದ ತಾರಾಗೆ ಎಲ್ಲರೂ ಭರವಸೆ ಕೊಟ್ಟು ಧೈರ್ಯ ತುಂಬಿದರು. ತಾಯಿಯನ್ನು ತಬ್ಬಿ ಹಿಡಿದು ನಿಂತಿದ್ದ ಮಧುವಿನ ಸ್ಥಿತಿಯೂ ಇದಕ್ಕೆ ಹೊರತಾಗಿರಲಿಲ್ಲ. ಅಷ್ಟೊತ್ತು ಸುಮ್ಮನೆ ಇದ್ದ ಸಿಂಚನ ಕೂಡ ಒಂದೇ ಸಾರಿ ಮಧುವನ್ನು ಗಟ್ಟಿಯಾಗಿ ಹಿಡಿದು, ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಕ್ಕ ಎಂದು ಅಳಲು ಶುರು ಮಾಡಿಬಿಟ್ಟಳು. ಇವರನ್ನೆಲ್ಲ ನೋಡಿದ ಶ್ರೀನಿವಾಸ್ಗೆ ಕಣ್ಣು ತುಂಬಿ ಬಂದರೂ ಅಳದೆ ಗಟ್ಟಿ ಮನಸ್ಸು ಮಾಡಿ ಅಳುವ ಮಕ್ಕಳು ಮತ್ತು ಹೆಂಡತಿಯನ್ನು ಸಮಾಧಾನಪಡಿಸಿ, ಮದುವೆಗೆ ಚೆನ್ನಾಗಿ ಓದು, ಆರೋಗ್ಯ ಜೋಪಾನವಾಗಿ ನೋಡಿಕೋ ಎಂದು ತಬ್ಬಿಕೊಂಡು ಹಣೆಗೆ ಮುತ್ತನಿಟ್ಟು ಎಲ್ಲರೂ ಹೊರಟರು. ಇದನ್ನೆಲ್ಲ ನೋಡುತ್ತಾ ನಿಂತ ಆಕರ್ಷ್ಗೆ ಮಧುವಿನ ಫ್ಯಾಮಿಲಿ ತುಂಬ ಇಷ್ಟವಾಯಿತು. ಅವನು ಕೂಡ ಮದುವೆಗೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ಅಳ್ತಾ ಕೂಡಬೇಡ, ಬೆಳಿಗ್ಗೆ ಕಾಲೇಜ್ನಲ್ಲಿ ಸಿಗ್ತೀನಿ ಅಂತ ಧೈರ್ಯ ಹೇಳಿ ಸಮಾಧಾನ ಮಾಡಿ ಬಾಯಿ ಹೇಳಿ ಹೊರಟ. ಆ ದಿನ ಸಂಜೆ ಮಧು ಮನಸ್ಸು ಭಾರವಾಗಿ ಎಷ್ಟು ಅತ್ತರೂ ಸಮಾಧಾನವಾಗದೆ ಬೆಳಗ್ಗೆಯಿಂದಾದ ಪ್ರಯಾಸದಿಂದ ಹಾಗೆಯೇ ದಿಂಬಿಗೆ ಹೊರಗೆ ನಿದ್ದೆ ಹೋದಳು. ನೋ ಒನ್ ಕ್ಯಾನ್ ರೀಪ್ಲೇಸ್ ದ ಪೇರೆಂಟ್ಸ್ ಲವ್ ಅಲ್ವಾ? ಇಷ್ಟೆಲ್ಲ ಓದಿನ ಬಗ್ಗೆ ಕನಸು ಕಟ್ಕೊಂಡು ಮೈಸೂರಿಗೆ ಬಂದ ಹುಡುಗಿ ಜೀವನ ಯಾವ ರೀತಿ ತಿರುವು ಪಡೆದುಕೊಳ್ಬೋದು? ಈ ಕಥೆಯ ನಾಯಕ ಯಾರು? ಸೂರ್ಯ ಅಂತ ನಿಮ್ಗಾಗಲೇ ಗೊತ್ತಾಗಿದೆ. ಬಟ್ ಮುಂದಿನ ಸಂಚಿಕೆಯಲ್ಲಿ ಅವನು ಬರ್ತಾನೆ, ವೇಟ್ ಮಾಡಿ, ಮುಂದುವರಿಯುವುದು. ಹೇಗನ್ನಿಸ್ತು ಕತೆ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಖುಷಿ.